ನಮಸ್ಕಾರ ವೀಕ್ಷಕರೇ, ಜನಶಕ್ತಿ ಟಾಪ್ 10 ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್ ತಲಕಟ್ಟಿ. ಈ ಕ್ಷಣದ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ. ಸದ್ಯಕ್ಕಿಲ್ಲ GBA ಚುನಾವಣೆ, ಡಿಸೆಂಬರ್ 31ಕ್ಕೆ ಡೆಡ್ಲೈನ್. ಚುನಾವಣೆ ನಡೆಸಲು ಗಡುವು, ಮತ್ತೆ ಮುಂದೂಡಿಕೆಗೆ ಅವಕಾಶ ಇಲ್ಲ ಎಂದ ಸುಪ್ರೀಂ. ಬಿಡದಿ ಟೌನ್ಶಿಪ್ ವಿರುದ್ಧ ಪ್ರತಿಭಟನೆಗಳಿದ ಬಿಜೆಪಿ, ದೆಹಲಿ ನಾಯಕರ ಜೇಬು ತುಂಬಿಸಲು ಕಾಂಗ್ರೆಸ್ ಹುನ್ನಾರ. ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಅಬ್ಬರ. DK ಶಿವಕುಮಾರ್ಗೆ ಯಾಕೆ ಇಷ್ಟೊಂದು ಹಠ? ಬಿಡದಿ ಟೌನ್ ಸ್ಥಳದಲ್ಲೇ ಗ್ರಾಮ ವಾಸ್ತವ್ಯ ಮಾಡ್ತೀನಿ. ಪ್ರತಿಭಟನೆಯಲ್ಲಿ ಗುಡುಗಿದ ಆರ್ ಅಶೋಕ್. ಮನೆ ಕೆಲಸದಾಕೆ ಮೇಲಿನ ದೌರ್ಜನ್ಯ ಪ್ರಕರಣ, ಸುಪ್ರೀಂ ನೋಟಿಸ್ ಬಗ್ಗೆ ರೇವಣ್ಣ ಮಾತು. ಸಮಯ ಬಂದಾಗ ಎಲ್ಲವನ್ನೂ ಹೇಳ್ತೀನಿ ಎಂದ HTR. ಈ ಸ್ವತ್ತು ತೊಡಕು ನಿವಾರಣೆಗೆ ಪಂಚ ಸದಸ್ಯರ ಸಮಿತಿ, ಮನೆ ಬಾಗಿಲಿಗೆ ಈ ಸ್ವತ್ತು ತಲುಪಿಸಲು ತೀರ್ಮಾನ. ದಾಖಲೆ ಇಲ್ಲದ ಗ್ರಾಮಠಾಣ ಆಸ್ತಿಗೂ ಈ ಸ್ವತ್ತು ಎಂದ ಈಶ್ವರ್ ಖಂಡ್ರೆ. ದೇಶದ ಪ್ರಪ್ರಥಮ ಹೈಡ್ರೋಜನ್ ರೈಲಿಗೆ ಚಾಲನೆ, ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ರೈಲಿಗೆ ಚಾಲನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ. ಆಗಸ್ಟ್ 1ರಂದು ಮೈಸೂರಿಗೆ ಮೋದಿ ಆಗಮನ, ಮೈಸೂರಿನ ರಾಮಕೃಷ್ಣ ಆಶ್ರಮದಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಶಂಕರ್ಪುರ ಜಿಮ್ ಟ್ರೈನರ್ ಕಿಡ್ನಾಪ್ ಪ್ರಕರಣ, ಬೈರತಿ ಸುರೇಶ್ ಆಪ್ತ ನಮಿತ್ ಗೌಡನ ಬಂಧನ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಮಿತ್. ಬೆಂಗಳೂರಿನಲ್ಲಿ ಲಿಫ್ಟ್ಗೆ ಸಿಲುಕಿ ಧಾರವಾಡದ ಯುವಕ ಸಾವು, 22 ವರ್ಷದ ರಾಜೇಶ್ ಮೃತ ಯುವಕನಾಗಿದ್ದು ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಇರಾನ್ ಮೇಲೆ ಯುದ್ಧಕ್ಕೆ ಇಳಿದ UAE, ಮೊದಲ ಬಾರಿಗೆ UAE ಇರಾನ್ ಮೇಲೆ ದಾಳಿ. UAE ಡ್ರೋನ್ ಹೊಡೆದುರುಳಿಸಿದ ಇರಾನ್.